ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಗಳು ಫೈನಲಾಗಿ ಬರ್ತಾರೆ ಅಂತ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರು ಬಂದಿದ್ದು, ಅವರು ಫಸ್ಟು ರನ್ನರ್ ಅಪ್ಪು ವಿನ್ನರು ಅವುಗಳನ್ನ ಮುಡಿಗೇರಿಸ್ಕೊಂಡಿದ್ದು ನಿಮಗೆ ಎಷ್ಟು ಸಂತಸ ಇದೆ ಅಥವಾ ಎಷ್ಟು ಬೇಸರ ಇದೆ ಅಂತಕ್ಕಂಥದ್ದು? ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ. ಒಂದು ಹಾಡಿದ ಸಾಲಲ್ಲೇ ಉತ್ತರ ಮುಗಿಸಿದ್ರೆ ಸರ್ ನಾನು ಏನು ಹೇಳಿ ಸರ್, ಇಡೀ ಕರ್ನಾಟಕದ ಜನತೆ ಗೊತ್ತು ಏನೇನು ಆಗ್ತಾಯಿದೆ ಅಂತ. ಬಹುಶಃ ಕಿರಿಕೀರ್ತಿ ಅವ್ರು ಮಾತಾಡಿದ್ರು, ಅದು ಈಗಲೂ ನೆನಪಿದೆ ನನಗೆ. ಪ್ರತಾಪ್ ಅವರು ಆಟ ಆಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ನಿಮ್ಮ ಮೂರ್ಖತನ ಅಂತ. ಅದೇ ರೀತಿ ಅವನು ಸ್ಟ್ರಾಂಗು ನನಗಿಂತ ಅಂದ್ಕೊಳ್ಳೋದು ನಿಮ್ಮ ಮೂರ್ಖತನ. ತುಕಾಲಿ ಸಂತು ಹಿಂದೆ ಮಾತಾಡ್ಕೊಂಡು ಅವನು ಏನೂ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ಇನ್ನೊಂದು ಮೂರ್ಖತನ. ಆದರೆ ಗೆಲುವು ಸಿಗೋದು ಒಬ್ಬರಿಗೆ ಅಂತ. ಸರ್ ಅವ್ರವ್ರ ಆಟ ಅವ್ರವ್ರು ಆಡ್ಕೊಂಬಂದ್ಬಿಟ್ಟಿದ್ದಾರೆ ಸರ್, ಹೆಂಗೆ ನೋಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಇಷ್ಟೇ ಸರ್. ಈ ಆಮೆ ಮತ್ತು ಮೊಲದ ಕತೆ ಕೇಳೇ ಇರ್ತೀರ. ಸೊ ಪ್ರತಾಪ್ ಅವ್ರನ್ನ ಆಮೆಗೆ ಹೋಲಿಸ್ತೀರಾ, ಮೊಲಕ್ಕೆ ಹೋಲಿಸ್ತೀರಾ? ಸರ್ ಈ ಪ್ರಶ್ನೆನ ನಾನು ಜನಗಳಿಗೆ ಬಿಡ್ತೀನಿ ಸರ್. ನೀವೇ ಓಟ್ ಹಾಕೊಳ್ಳಿ. ಇಲ್ಲ ಸರ್, ನಾನು ಯಾಕೆಂದರೆ ನಾನು ಹಾಕೊಳ್ಳಲ್ಲ ಸರ್. ನಾನು ಆಮೆನ ಮೊಲನ ಎಲ್ಲನೂ ಭಾರಿ ಹತ್ತಿರದಿಂದ ನೋಡಿರೋನು ಸರ್. ಹಂಗಾಗಿ ನಾನು ಹೇಳಿ ನಾನು ಬೆಳಗ್ಗೆಗೆ ಬಂದು ನಾನು ಆಮೆ ಅಂದೆ ಅಂದು, ನಾನು ಮೊಲ ಅಂದೆ ಅಂದು ಯಾಕೆ ಬೇಕು? ಬಾರು ನಾನು ಮೊಲನೋ ಆಮೆನೋ ತೋರಿಸ್ತೀನಿ ಅಂತ ಡೈಲಿ ಕೂತ್ಕೊಂಡು ಚರ್ಚೆ ಮಾಡಿ, ಅದೆಲ್ಲ ನಂಗೆ ಇಷ್ಟ ಇಲ್ಲ ಸರ್. ಮುಗಿದ ಅಧ್ಯಾಯ. ಕೆಲವರು ಮೊಲದ ಸ್ಪೀಡಲ್ಲಿ ಓಡಿರ್ಬೋದು, ಕೆಲವರು ಆಮೆ ಸ್ಪೀಡಲ್ಲಿ ಓಡಿರ್ಬೋದು, ಕೆಲವರು ಸಿಂಹದ ಥರ ಗರ್ಜಿಸಿ ಇರ್ಬೋದು. ಎಲ್ಲರೂ ಒಂದೊಂಥರ, ಹುಲಿ ಸಿಂಹ ಚಿರತೆ ಎಲ್ಲ ಒಂದೊಂಥರ ದೊಡ್ಡ ವಾರಿಯರ್ ಗ್ಯಾಂಗ್ ಇದ್ದಂಗೆ ಸರ್. ಅದು ಆ್ಯಕ್ಚುಲಿ ಎಲ್ಲರೂ ಶ್ರಮಣ ಇದೆ ಸರ್. ನಾನು ಆವಾಗಲೇ ಹೇಳಿದೆ, ಬಂದ ಪ್ರತಿಯೊಬ್ಬ ಕಂಟೆಸ್ಟೆಂಟು ಪ್ರೊಫೆಸರ್ ಸರ್. ಎಲ್ಲರೂ ಕಲಿಸೋಗಿದ್ದಾರೆ. ಒಬ್ಬ ಗಣಿತ ಪಾಠ ತೊಗೊಂಡ್ರೆ, ಒಬ್ಬ ಸಮಾಜ ಪಾಠ ತೊಗೊಂಡಿದ್ದಾನೆ, ವಿಜ್ಞಾನ ಪಾಠ ತೊಗೊಂಡಿದ್ದಾನೆ, ದೈಹಿಕ ಶಿಕ್ಷಣ ತೊಗೊಂಡಿದ್ದಾನೆ, ಎಲ್ಲ ಕ್ಲಾಸು ಮಾಡೋಗಿದ್ದಾರೆ ಸರ್. ನನಗೆ ಅವರು ಮಾಸ್ಟರ್ ಸಿಕ್ಕಿದ್ರು, ಮೈಕಲ್ ಅವರು ನನಗೆ ಜಿಮ್ ಹೇಳ್ಕೊಟ್ರು, ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟರು. ಇವಾಗ ಬೆಳಗ್ಗೆ ಬಂದ ತಕ್ಷಣ ನಾನು ಮಾತ್ರೆನೇ ತೊಗೊಂಡಿಲ್ಲ, ನೆನ್ನೆನೂ ಮಾತ್ರೆ ತೊಗೊಂಡಿಲ್ಲ. ನಂದು ಗೊತ್ತಲ್ಲ, ಮೇಜರ್ ಶುಗರ್ ಇತ್ತು ಅಂತ ಹೋದವನು. ಮೈಕಲ್ ಗುಡ್ ಹಾರ್ಟ್ ಪರ್ಸನ್ ಸರ್, ಒಳ್ಳೆ ಸ್ಪೋರ್ಟಿವ್ ಮೈಂಡ್. ವಿನಯ್ ಅದ್ಭುತ ಕಾಮಿಡಿಯನ್, ವಿಲನ್ ಅಲ್ಲ. ಕಾರ್ತಿಕ್ ಬ್ಯೂಟಿಫುಲ್ ಹೀರೋ, ಸಂಗೀತ ಹೀರೋಯಿನ್. ವರ್ತೂರು ಸಂತೋಷಣ ಕರ್ಣ, ನಮಗೆ ಒಂಥರ ಅವನು ಹೇಳೋಕ್ಕೇ ಒಂದು ಹೆಮ್ಮೆ. ಇನ್ನು ಮಿಗ್ದವರೆಲ್ಲ ಒಂದೊಳ್ಳೊಳ್ಳೆ ಪಾತ್ರಧಾರಿಗಳು ಸರ್ ಸಿನಿಮಾದಲ್ಲಿ.